ಹಾಗೆ HSR ಲೇಔಟ್ನಲ್ಲಿ ರಾಹುಲ್ ದ್ರಾವಿಡ್ ಆದಿಯಾಗಿ ಬೆಂಗಳೂರಿನಲ್ಲಿ ಸೋಮಣ್ಣ ಮತದಾನವನ್ನ ಚಲಾಯಿಸಿದ್ದಾರೆ. ಮಂಡ್ಯದಲ್ಲಿ ಈಗಾಗಲೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಜನ ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ. RR ನಗರದಲ್ಲೂ ಕೂಡ ಅಷ್ಟೇ, ಜಯನಗರದಲ್ಲಿ ಸುಧಾಮೂರ್ತಿ ನಾರಾಯಣಮೂರ್ತಿ ದಂಪತಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇದೆಲ್ಲವೂ ಕೂಡ ನಾವು ಗಮನಿಸ್ತಾ ಇರೋದು ಸ್ಫೂರ್ತಿ. ಇವರೆಲ್ಲರೂ ಬೆಳ್ಳಂಬೆಳಿಗ್ಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸೋದ್ರ ಮೂಲಕ ಉಳಿದವರಿಗೆ ಸ್ಫೂರ್ತಿಯಾಗಿದ್ದಾರೆ. ಇದೇ ರೀತಿಯಲ್ಲಿ ಯುವ ಜನತೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿದೆ. ಬೆಂಗಳೂರಿನ ವಿವಿಧ ಭಾಗದಲ್ಲಿ ಆಕ್ಟಿವ್ ಆಗಿ ಬಂದು ಮತದಾರ ಪ್ರಭುಗಳು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. HSR ಲೇಔಟ್, RR ನಗರ ಹಾಗೆ ಜಯನಗರದ ಚಿತ್ರಣ. ಅದೇ ರೀತಿ ಮಂಡ್ಯದಲ್ಲೂ ಅಷ್ಟೇ ಈಗಾಗಲೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಹಲವರು. ಚಾಮರಾಜಪೇಟೆಯಲ್ಲೂ ಕೂಡ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿದ್ದಾರೆ ಬೆಂಗಳೂರಿನಲ್ಲಿ ಜನ. ಬೆಂಗಳೂರಿನಲ್ಲಿ ಸೋಮಣ್ಣ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ತುಮಕೂರಿನಿಂದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಈಗಾಗಲೇ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳಾದಿಯಾಗಿ ಹಕ್ಕನ್ನು ಚಲಾಯಿಸುವುದಕ್ಕೆ ಹಲವರು ಬಂದು ಮತಗಟ್ಟೆಗೆ ನಿಂತಿರೋದನ್ನು ನಾವು ನೋಡಿದ್ದೀವಿ. ಜಯನಗರದಲ್ಲಿ ಇನ್ಫೋಸಿಸ್ನ ನಾರಾಯಣಮೂರ್ತಿ ಮತ್ತು ಪತ್ನಿ ಸುಧಾಮೂರ್ತಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಹೆಚ್ಚು ಹೆಚ್ಚು ಜನ ಬಂದು ಮತವನ್ನ ಚಲಾಯಿಸಬೇಕಾಗಿದೆ. ಯಾಕಂದ್ರೆ ಪ್ರತಿ ಬಾರಿಯೂ ಮತ ಚಲಾಯಿಸೋದಕ್ಕೆ ಬರೋರ ಸಂಖ್ಯೆಗಿಂತ ಮನೆಯಲ್ಲಿರೋರ ಸಂಖ್ಯೆ ಹೆಚ್ಚಿರುತ್ತೆ. ಅದು ನಿಜಕ್ಕೂ ಕೂಡ ದುರದೃಷ್ಟಕರ. ಈ ಬಾರಿ ದಾಖಲೆಯಾಗಲಿ. ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಹಲವು ಯುವ ಜನತೆ ಕೂಡ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬೆಳ್ಳಂಬೆಳಗ್ಗೆ ಕ್ಯೂನಲ್ಲಿ ನಿಂತಿರೋದನ್ನ. ಇಂತಹ ಮುಖಗಳ ಸಂಖ್ಯೆ ಹೆಚ್ಚಳ ಆಗಬೇಕಾಗಿದೆ. ಯಾಕಂದ್ರೆ ಈ ಬಾರಿ ರಾಹುಲ್ ದ್ರಾವಿಡ್ ಬಂದಿದ್ದಾರೆ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ. ಈ ಬಾರಿ ಹೆಚ್ಚಿನ ಯುವ ಮತದಾರರು ನೋಂದಾಯಿಸಿಕೊಂಡಿದ್ದಾರೆ, ಅರ್ಹರಿದ್ದಾರೆ. 5,99,444 ಯುವ ಮತದಾರರು ಅರ್ಹರಿದ್ದಾರೆ. ಇವತ್ತಿನ ಮತದಾನಕ್ಕೆ ಬಂದು ಹಕ್ಕನ್ನು ಚಲಾಯಿಸಬೇಕಾಗಿದೆ. ಸೆಲೆಬ್ರಿಟಿಗಳನ್ನ ಎಲ್ಲದರಲ್ಲೂ ಫಾಲೋ ಮಾಡುವಂತಹ ಅಭಿಮಾನಿ ವರ್ಗ ಇದೆ. ಈ ಮತದಾನದಲ್ಲೂ ಫಾಲೋ ಮಾಡಿ. ರಾಹುಲ್ ದ್ರಾವಿಡ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಬೆಳಗ್ಗೆ ಮತದಾನ ಶುರುವಾಗಕ್ಕೆ ಮೊದಲೇ ಬಂದು ನೀವು ನಿಂತಿದ್ರಿ, ವೋಟ್ ಹಾಕಿದಿರಿ. ಹೌದು, ಯಾಕೆಂದ್ರೆ ಕೆಲಸ ಇದೆ, ಅದಕ್ಕೆ ನಾನು ಬೇಗ ಅಂದ್ರೆ ಯೂತ್ಗೆ ಅಥವಾ ಬೇರೆ ಬೇರೆ ಮತದಾನ ಮಾಡದಿದ್ದವರಿಗೆ ಹೆಂಗೆ ಕರೆ ನೀಡ್ತೀರಿ ಮೇಡಮ್ ಮತದಾನ ಮಾಡಿ ಅಂತ? ಎಲ್ರಿಗೂ ಹೇಳ್ತೀನಿ, ಮತದಾನ ಎಲ್ಲ ಶ್ರೇಷ್ಠ ದಾನ. ಹಿಂದೆ ಕೂತು ಮಾತಾಡೋ ಬದಲು ನೀವು ಮುಂದೆ ಬಂದು ಮತದಾನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೆಚ್ಚು ಹೆಚ್ಚು ಜನರು ಮತದಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ, ನಮ್ಮಂತ ವಯಸ್ಸಾದವರು ಕ್ಯೂದಲ್ಲಿ ಬಹಳ ಜನ ಇರ್ತಾರೆ. ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೋತೀನಿ, ಕೈ ಮುಗಿದು. ಹೌದು ಹೌದು, ಮೊದಲ ವೋಟಿಂಗ್. ಅದೇ ನಾನು ಕೈ ಮುಗಿದು ಬೇಡ್ಕೊತೀನಿ, ದಯವಿಟ್ಟು ಬನ್ನಿ, ಹಿಂದೆ ಕೂತ್ಕೊಂಡು ಮಾತಾಡಬೇಡಿ. ಆಮೇಲೆ ನಿಮ್ಗೆ ಒಂದು ಚುನಾವಣೆಗೆ ಒಂದು ಹಕ್ಕಿದೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ನೀವು ಮತದಾನ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಕ್ಸ್ಪ್ರೆಸ್ ಮಾಡಿ. ರಾಜ್ಯಸಭಾ ಮೆಂಬರ್ ಆಗಿ ವೋಟ್ ಮಾಡೋದು ಹೋಗೇ ಇಲ್ಲ, ನಾನು ಬರೀ ಪ್ರಮಾಣ ವಚನ ತಗೊಂಡಿದ್ದೀನಿ, ಯಾವ್ದು ಸೆಷನ್ಸ್ ಇಲ್ಲಲ್ಲ. ನೀವೆಲ್ಲ ಹೋಗ್ಬೇಕಿತ್ತು ಅಂತ ಹೇಳಿ ಮೊದಲೇ ಬಂದ್ರಿ, ಕೆಲವರು ಹಂಗೆ ಹೋಗ್ತಾರೆ, ಅದು ಮತದಾನ ಮಾಡ್ಲಿಕ್ಕೆ ಬರಲ್ಲ. ಮತ್ತೊಬ್ಬರ ಬಗ್ಗೆ ನಾನು ಕಮೆಂಟ್ ಮಾಡಿದ್ನ ಅಂತ ನಾ ಹೇಳ್ಬೋದು. ನಾರಾಯಣಮೂರ್ತಿ ವಿಚಾರ ಮಾಡಿಕೊಂಡು ವೋಟ್ ಹಾಕ್ಸಿ ಮತ್ತೆ ಮನೆ ಕರ್ಕೊಂಡು 50% ಆಗುತ್ತೆ ಮೇಡಮ್. ಯಾವಾಗ್ಲೂ ಇಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. ಏನ್ ಹೇಳ್ತಾರೆ ಬೆಂಗಳೂರು ಜನಕ್ಕೆ? ಏನ್ ಹೇಳ್ಬೇಕು, ಎಲ್ರಿಗೂ ಹೇಳಿ ಅದು ಒಂದೇ ಹೇಳೋದು, ದಯವಿಟ್ಟು ಮುಂದೆ ಬಂದು ಮತದಾನ ಮಾಡಿ. ವಿದ್ಯೆ ಇದ್ದಷ್ಟು ಜನ ಮತದಾನ ಮಾಡೋದು ಕಡಿಮೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಹೆಚ್ಚು ತಿಳುವಳಿಕೆ ಇರ್ತದೆ, ಹೆಚ್ಚು ಮುಂದೆ ಬಂದು ಮಾಡಿ ಅಂತ ಹೇಳ್ತಾ ಇರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.